ಕುಮಟಾ ತಾಲೂಕಿನಲ್ಲಿ ಕಳೆದೆರಡು ದಿನಗಳಿಂದ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಅಳಕೋಡ್ ಪಂಚಾಯತ್ನ ಬಿಎಸ್ಎನ್ಎಲ್ ಕಚೇರಿ ಎದುರಿನ ಹೆದ್ದಾರಿ ಜಲಾವೃತಗೊಂಡು ಕುಮಟಾ ಸಿರ್ಸಿ ಹೆದ್ದಾರಿಯಲ್ಲಿ ಕೆಲ ಗಂಟೆಗಳ ಕಾಲ ಸಂಚಾರ ಸ್ಥಗಿತಗೊಂಡು ಪ್ರಯಾಣಿಕರು ಪರದಾಡುವಂತಾಯಿತು. ಕಳೆದೆರಡು ದಿನಗಳಿಂದ ಕುಮಟಾ ತಾಲೂಕಿನಲ್ಲಿ ಮಳೆಯ ಆರ್ಭಟ ಜಾಸ್ತಿಯಾಗಿದೆ. ಬುಧವಾರ ರಾತ್ರಿಯಿಂದಲೇ ನಿರಂತರವಾಗಿ ಧಾರಾಕಾರವಾಗಿ ಮಳೆ ಸುರಿಯುತ್ತಿರುವ ಪರಿಣಾಮವಾಗಿ ಮತ್ತು ಘಟ್ಟದ ಮೇಲ್ಭಾಗದ ತಾಲೂಕುಗಳಲ್ಲೂ ಭಾರೀ ಮಳೆಯಾಗುತ್ತಿರುವುದರಿಂದ ಚಂಡಿಕಾ ಹಳ್ಳದ ನೀರಿನ ಮಟ್ಟದ ಅಪಾಯದ ಸ್ಥಿತಿ ತಲುಪಿ ನೆರೆ ಸೃಷ್ಟಿಯಾಗಿತ್ತು. ಇದರಿಂದ ಅಳಕೋಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಿಎಸ್ಎನ್ಎಲ್ ಕಚೇರಿ ಎದುರಿನ ರಸ್ತೆಯೇ ಮುಳುಗಡೆಯಾದ ಪರಿಣಾಮ ಆ ಭಾಗದ ಹೆದ್ದಾರಿಯಲ್ಲಿ ಆಳೆತ್ತರಕ್ಕೆ ನೀರು ತುಂಬಿಕೊಂಡು ಬಸ್ ಸೇರಿದಂತೆ ಕೆಲ ವಾಹನಗಳು ನೀರಿನಲ್ಲಿ ಸಿಲುಕಿಕೊಂಡು ಸಂಕಷ್ಟ ಎದುರಾಯಿತು. ಇದರಿಂದ ಕುಮಟಾ ಸಿರಸಿ ಹೆದ್ದಾರಿ ಸಂಚಾರ ಕೆಲ ಗಂಟೆಗಳ ಕಾಲ ಸ್ಥಗಿತಗೊಂಡಿತು. ಹೆದ್ದಾರಿಯ ಎರಡೂ ಕಡೆಗಳಲ್ಲಿ ನೂರಾರು ವಾಹನಗಳು ಕಿಲೋಮೀಟರ್ಗಳವರೆಗೆ ಸಾಲಾಗಿ ನಿಲ್ಲುವಂತಾಯಿತು. ಕೆಲ ಸಣ್ಣ ಪುಟ್ಟ ವಾಹನಗಳು ಬದಲಿ ಮಾರ್ಗ ಅರಸಿ ಅಂಕೋಲಾ ಮಾರ್ಗವಾಗಿ ಅಥವಾ ಸಂತೆಗುಳಿ ಬಡಾಳ ಮಾರ್ಗವಾಗಿ ಕುಮಟಾ ಕಡೆಗೆ ಸಾಗಿದರೆ ಇನ್ನು ಅನೇಕ ವಾಹನಗಳು ನೀರು ಕಡಿಮೆಯಾಗುವವರೆಗೆ ಕಾಯುವ ದುಸ್ಥಿತಿ ಎದುರಾಯಿತು. ಇನ್ನು ಈ ನೆರೆ ಪರಿಸ್ಥಿತಿಯನ್ನ ಎದುರಿಸಲು ಅಳಕೋಡ್ ಗ್ರಾಮ ಪಂಚಾಯತ್ ಅಧಿಕಾರಿಗಳು ದೋಣಿ ವ್ಯವಸ್ಥೆ ಮಾಡಿದ್ದು ರಸ್ತೆಯ ಆಚೆಯಲ್ಲಿರುವ ಪ್ರಯಾಣಿಕರನ್ನು ದೋಣಿಯ ಮೂಲಕವೇ ಈಚೆಗೆ ಕರೆತಂದು ಬಸ್ಗಳ ಮೂಲಕ ಕುಮಟಾ ಮತ್ತು ಸಿರಸಿ ಕಡೆಗೆ ಕಳುಹಿಸಿಕೊಡುವ ವ್ಯವಸ್ಥೆ ಮಾಡಲಾಯಿತು. ಈ ಕಾರ್ಯಾಚರಣೆಯಲ್ಲಿ ಅಧಿಕಾರಿಗಳ ಜೊತೆಗೆ ಕೆಲ ಗ್ರಾಮ ಪಂಚಾಯತ್ ಸದಸ್ಯರು ಸ್ಥಳೀಯರು ಪಾಲ್ಗೊಂಡಿದ್ದರು. ಬೆಳಿಗ್ಗೆ 6 ಗಂಟೆಯಿಂದ ಬಂದ್ ಆದ ಸಂಚಾರ ಮಧ್ಯಾಹ್ನ 12 ಗಂಟೆ ಬಳಿಕ ನೀರಿನ ಹರಿವು ಕಡಿಮೆಯಾದ ನಂತರ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಯಿತು. ಈ ಅವಾಂತರಕ್ಕೆ ಕುಮಟಾ ಸಿರಸಿ ಹೆದ್ದಾರಿ ಕಾಮಗಾರಿ ಕೈಗೊಂಡಿರುವ ಆರ್ಎನ್ ಶೆಟ್ಟಿ ಕಂಪನಿಯ ಅವೈಜ್ಞಾನಿಕ ಕಾಮಗಾರಿಯೇ ಕಾರಣ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಚಂಡಿಕಾ ಹಳ್ಳದ ನೀರು ಹರಿದು ಹೋಗುವ ಕಿರು ಸೇತುವೆಯನ್ನ ಇನ್ನಷ್ಟು ಹೈಟ್ ಮಾಡಿ ನಿರ್ಮಿಸುವಂತೆ ಪಂಚಾಯತ್ ವತಿಯಿಂದ ಕಂಪನಿಗೆ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ. ಹೆದ್ದಾರಿ ಮಟ್ಟಕ್ಕೆ ಸೇತುವೆ ನಿರ್ಮಿಸಿದ್ದರಿಂದ ಹಳ್ಳದ ನೀರು ಹೆದ್ದಾರಿಯಲ್ಲಿ ತುಂಬಿಕೊಂಡು ಸಮಸ್ಯೆ ಮುಂದುವರೆದಿದೆ ಎಂದು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಮತ್ತು ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಗಜಾನನ್ ಪೈ ಆರೋಪಿಸಿದ್ದಾರೆ. ಇನ್ನು ಕತ್ತಗಾಲ್ನ ಉಪ್ಪಿನಪಟ್ಟಣ ಸೇತುವೆ ಕೂಡ ಮುಳುಗಡೆಯಾಗಿದ್ದು ಉಪ್ಪಿನಪಟ್ಟಣ ಶಿರುಗುಂಜಿ ರಸ್ತೆಯಲ್ಲೂ ಸಂಚಾರಕ್ಕೆ ತೀರಾ ತೊಂದರೆಯಾಯಿತು. ಮಳೆ ಹೀಗೆ ಮುಂದುವರಿದರೆ ನೆರೆಯ ತೀವ್ರತೆಗೆ ಆ ಭಾಗದ ಜನರ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸುವ ಸಾಧ್ಯತೆ ಅಧಿಕವಾಗಿದೆ. ಈಗಾಗಲೇ ಚಂಡಿಕಾ ಹಳ್ಳಕ್ಕೆ ಹೊಂದಿಕೊಂಡಿರುವ ತೋಟಗಳು, ಕೃಷಿ ಪ್ರದೇಶಗಳು ಜಲಾವೃತಗೊಂಡು ಬೆಳೆ ಹಾನಿಯಾಗಿದೆ ಮತ್ತು ಕೋನಹಳ್ಳಿ ಭಾಗದಲ್ಲೂ ಬಡಗಣಿ ಹಳ್ಳಕ್ಕೆ ನೆರೆ ಬಂದ ಪರಿಣಾಮವಾಗಿ ಆ ಭಾಗದ ಕೆಲ ಮನೆಗಳು, ಕೃಷಿ ತೋಟ, ಗದ್ದೆಗಳೆಲ್ಲ ಜಲಾವೃತಗೊಂಡು ಜನಜೀವನಕ್ಕೆ ತೊಂದರೆಯಾಗಿದೆ. ಹಾಗಾಗಿ ಕೋನಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ತೆರೆಯಲಾದ ಕಾಳಜಿ ಕೇಂದ್ರಕ್ಕೆ 30 ಕುಟುಂಬಗಳನ್ನು ಸ್ಥಳಾಂತರಿಸಿ ಸೂಕ್ತ ವ್ಯವಸ್ಥೆ ಮಾಡಲಾಗಿದೆ. ಕಾಳಜಿ ಕೇಂದ್ರಕ್ಕೆ ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆಗಳ ಬಗ್ಗೆ ಪರಿಶೀಲಿಸುವ ಜೊತೆಗೆ ಸಂತ್ರಸ್ತರ ಕಷ್ಟಕ್ಕೆ ಸ್ಪಂದಿಸಿದ್ದಾರೆ. ಕೂಜಳ್ಳಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ವೈಭವ್ ನಾಯ್ಕ್ ಸೇರಿದಂತೆ ಇತರರು ಕೂಡ ನೆರೆ ಸಂತ್ರಸ್ತರಿಗೆ ಸಹಾಯ ಸಹಕಾರ ನೀಡಿದ್ದಾರೆ. ಇನ್ನು ಕೆಲವೆಡೆ ತಗ್ಗು ಪ್ರದೇಶಗಳಲ್ಲಿ ನೀರು ತುಂಬಿಕೊಂಡು ಸಮಸ್ಯೆಯಾದ ಬಗ್ಗೆಯೂ ವರದಿಯಾಗಿದ್ದು ತಾಲೂಕು ಆಡಳಿತ ಸೂಕ್ತ ಕ್ರಮ ವಹಿಸುವ ಮೂಲಕ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ ಎಂದು ತಾಲೂಕು ಆಡಳಿತದ ಅಧಿಕಾರಿಗಳು ತಿಳಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.